ಯಾರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ವಿಜೇಂದ್ರ ಬಿಜೆಪಿಯವರು ಪಾದಯಾತ್ರೆ ಮಾಡಲಿ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಾಡಬೇಕಲ್ಲ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಏನು ಮಾಡಬೇಕು ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಅವರು ಮೆಲಕ್ಕೆ ಹಾಕಬೇಕು. ಹಿಂದಿನ ದಿನಮಾನದಲ್ಲಿ ಇದು ಟೌನ್ಶಿಪ್ ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಆಯಿತು, ಏನಾಯಿತು ಅನ್ನೋದು ಸ್ವಲ್ಪ ಅದನ್ನು ಮೆಲಕ್ಕೆ ಹಾಕಿದರೆ ಅವರಿಗೂ ಕೂಡ ಒಂದು ಪರಿಜ್ಞಾನ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ವಿಸ್ತರಣೆಯಲ್ಲಿ ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಸಹಮತವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವು ಸಹಮತವನ್ನು ಸಚಿವ ಸ್ಥಾನ ಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ನಾಯಕರು ಮಂದಟ್ ಮಾಡಿಕೊಟ್ರಂಥದ್ದು. ಅವ್ರು ನನಗೇನು ಹೇಳಬೇಕು ಹೇಳಿದೆ, ಅದನ್ನು ಯಾವ ಥರದಿಂದ ನಾನು ಸ್ವೀಕಾರ ಮಾಡಬೇಕು ಮಾಡಿದ್ದೀನಿ. 3-4 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಗೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ 3 ಸಚಿವ ಸ್ಥಾನ ಹಿಂದಿನ ದಿನಮಾನದಲ್ಲಿ 4-5 ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಹಿಂದೆ ಒಂದೇ ಸಮುದಾಯಕ್ಕೆ 4-5 ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದೆ. 18 ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ ಅದು. 4-5 ಕೊಡೋದ್ರಲ್ಲಿ ತಪ್ಪೂ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕನಿಷ್ಠ 3 ಕೊಡ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕೆಲ್ಲದಕ್ಕೂ ಉತ್ತರ ಒಂದು 3-4 ದಿವಸದಲ್ಲಿ ನಿಮಗೆ ಸಿಗುತ್ತೆ. ಯಾರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ವಿಜೇಂದ್ರ ಬಿಜೆಪಿಯವರು ಪಾದಯಾತ್ರೆ ಮಾಡಲಿ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಾಡಬೇಕಲ್ಲ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಏನು ಮಾಡಬೇಕು ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಅವರು ಮೆಲಕ್ಕೆ ಹಾಕಬೇಕು. ಹಿಂದಿನ ದಿನಮಾನದಲ್ಲಿ ಇದು ಟೌನ್ಶಿಪ್ ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಆಯಿತು, ಏನಾಯಿತು ಅನ್ನೋದು ಸ್ವಲ್ಪ ಅದನ್ನು ಮೆಲಕ್ಕೆ ಹಾಕಿದರೆ ಅವರಿಗೂ ಕೂಡ ಒಂದು ಪರಿಜ್ಞಾನ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ವಿಸ್ತರಣೆಯಲ್ಲಿ ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಸಹಮತವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವು ಸಹಮತವನ್ನು ಸಚಿವ ಸ್ಥಾನ ಬೇಕು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ನಾಯಕರು ಮಂದಟ್ ಮಾಡಿಕೊಟ್ರಂಥದ್ದು. ಅವ್ರು ನನಗೇನು ಹೇಳಬೇಕು ಹೇಳಿದೆ, ಅದನ್ನು ಯಾವ ಥರದಿಂದ ನಾನು ಸ್ವೀಕಾರ ಮಾಡಬೇಕು ಮಾಡಿದ್ದೀನಿ. 3-4 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಗೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ 3 ಸಚಿವ ಸ್ಥಾನ ಹಿಂದಿನ ದಿನಮಾನದಲ್ಲಿ 4-5 ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಹಿಂದೆ ಒಂದೇ ಸಮುದಾಯಕ್ಕೆ 4-5 ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದೆ. 18 ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ ಅದು. 4-5 ಕೊಡೋದ್ರಲ್ಲಿ ತಪ್ಪೂ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕನಿಷ್ಠ 3 ಕೊಡ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕೆಲ್ಲದಕ್ಕೂ ಉತ್ತರ ಒಂದು 3-4 ದಿವಸದಲ್ಲಿ ನಿಮಗೆ ಸಿಗುತ್ತೆ.